ನೀವು ಬುದ್ಧಿವಂತಿಕೆಯಿಂದ ದುಡ್ಡನ್ನು ಸಂಪಾದಿಸಬಹುದು, ಆದರೆ ದುಡ್ಡಿನಿಂದ ಬುದ್ಧಿಯನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಜನಗಳ ವಿಚಾರ, ಒಂದ್ಸರಿ ದುಡ್ಡು ಬರಲಿ ನೋಡು ನಾನು ಏನೇನು ಮಾಡ್ತೀನಿ ಅಂತ. ಆದರೆ ದುಡ್ಡಿನ ವಿಚಾರ, ನೀನ್ ಮೊದಲು ಏನಾದರೂ ಮಾಡಿ ತೋರಿಸು, ನಂತರ ನಾನು ಬರುವೆ. ದುಡ್ಡಿಗೆ ನ್ಯಾಲಿಗೆ ಇಲ್ಲ, ಆದರೂ ಎಲ್ಲರ ಬಾಯಿ ಮುಚ್ಚಿಸುತ್ತೆ. ಈ ಪ್ರಪಂಚ ಹೇಗಿದೆ ಅಂದರೆ, ಎಲ್ಲಿ ತನಕ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರುತ್ತೋ ಅಲ್ಲಿ ತನಕ ಈ ಪ್ರಪಂಚ ನಿಮ್ಮ ಯೋಗ್ಯತೆ ನೋಡುತ್ತೆ. ಯಾವಾಗ ನಿಮ್ಮ ಅಕೌಂಟ್ ಖಾಲಿ ಇರುತ್ತೋ ಆವಾಗ ಈ ಪ್ರಪಂಚ ನಿಮಗೆ ನಿಮ್ಮ ಯೋಗ್ಯತೆ ತೋರಿಸುತ್ತೆ. ಪ್ರತಿಯೊಂದು ದುಬಾರಿ ವಸ್ತು ಕಡಿಮೆ ಅನಿಸಬೇಕು, ಅಲ್ಲಿಯ ತನಕ ಸಂಪಾದಿಸಿ. ಅದು ಒಂದು ಸಾಮಾನವೇ ಆಗಿರಲಿ ಅಥವಾ ಸಮ್ಮಾನವೇ ಆಗಿರಲಿ. ನಮ್ಮ ಯೂತ್ನ ಹತ್ತಿರ ಟೈಮ್ ಇದೆ, ಎನರ್ಜಿ ಇದೆ, ಆದರೆ ಮನಿ ಇಲ್ಲ. ನಂತರ ಅಡಲ್ಟ್, ಇವರ ಹತ್ತಿರ ಎನರ್ಜಿ ಇದೆ, ಮನಿ ಇದೆ, ಆದರೆ ಟೈಮ್ ಇಲ್ಲ. ಅಲ್ಲಿಯೇ ವಯಸ್ಕರರು, ಇವರ ಹತ್ತಿರ ಟೈಮ್ ಇದೆ, ಮನಿ ಇದೆ, ಆದರೆ ಈ ವಯಸ್ಸಿನಲ್ಲಿ ಇವರು ಖವಾಸ್ಕಿ ನಿಂಜಾ ಬೈಕ್ ಅನ್ನ ರೈಡ್ ಮಾಡುವಂತ ಎನರ್ಜಿ ಇವರ ಹತ್ತಿರ ಇಲ್ಲ. ಸೊ ವಯಸ್ಸಿಗಾಗಿ ಅಲ್ಲ, ಕನಸುಗಳಿಗಾಗಿ ಜೀವನ ಮಾಡಿ. ದುಡ್ಡೇ ಎಲ್ಲದ್ದು ಅಲ್ಲ, ಆದರೆ ಇಲ್ಲಿ ಏನೇ ಬೇಕಾದರೂ ಕೂಡ ದುಡ್ಡು ಬೇಕು. ದುಡ್ಡಿನಿಂದಲೇ ಎಲ್ಲದ್ದು ಆಗುವುದಿಲ್ಲ. ಆದರೆ ಇವತ್ತಿನ ದಿನ ದುಡ್ಡಿಗಾಗಿ ಕೆಲವು ಜನರು ತಮ್ಮನ್ನೇ ತಾವೇ ಮಾರಿಕೊಳ್ಳುತ್ತಾರೆ. ದುಡ್ಡು ಮನುಷ್ಯ ಜಾತಿಯ ಇತಿಹಾಸಿಕ ಎಲ್ಲದಕ್ಕಿಂತ ಹೆಚ್ಚು ಪವರ್ಫುಲ್ ವಸ್ತು ಅನ್ನಬಹುದು. ಮತ್ತೆ ದುಡ್ಡಿನಿಂದ ಯಾವುದೇ ವ್ಯಕ್ತಿಯ ಕ್ಯಾರೆಕ್ಟರ್ನ ಜಡ್ಜ್ ಮಾಡುವ ಪವರ್ಫುಲ್ ಶಸ್ತ್ರ ಕೂಡ ಅನ್ನಬಹುದು. ಎಲ್ಲರೂ ಅಂದುಕೊಂಡಂತೆ ದುಡ್ಡು ಪ್ರಾಬ್ಲಮ್ಸ್ಗಳ ಬುಡ. ರಾಂಗ್. ದುಡ್ಡಿನ ಕೊರತೆ ಪ್ರಾಬ್ಲಮ್ಸ್ಗಳ ಬುಡವಾಗಿದೆ. ದುಡ್ಡು ಭಗವಂತವಲ್ಲ, ಆದರೆ ದುಡ್ಡನ್ನು ಭಗವಂತನ ದೃಷ್ಟಿಯಲ್ಲಿ ನೋಡುತ್ತಾರೆ. ಹಾ ಸ್ವಾಮಿ, ಇದು ನಿಜ. ನೀವು ಸತ್ತಾಗ ದುಡ್ಡನ್ನ ಮೇಲೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅದೇ ರೀತಿ ಇದು ಕೂಡ ನಿಜ. ನೀವು ಜೀವಂತವಿರುವಾಗ ದುಡ್ಡು ನಿಮ್ಮನ್ನು ತುಂಬಾ ಮೇಲೆ ತೆಗೆದುಕೊಂಡು ಹೋಗುತ್ತೆ. ಚಿಲ್ಲರೆ ಯಾವಾಗಲೂ ಶಬ್ದ ಮಾಡುತ್ತೆ, ಆದರೆ ನೋಟು ಶಾಂತಿಯಿಂದ ತನ್ನ ವ್ಯಾಲ್ಯೂನಿಂದ ಆನ್ಸರ್ ಮಾಡುತ್ತೆ. ಇದೇ ರೀತಿ ಯಾರಿಗಾದರೂ ಆನ್ಸರ್ ಮಾಡಬೇಕಾದಲ್ಲಿ ಮಾತುಗಳಿಂದ ಅಲ್ಲ, ನಿಮ್ಮ ವ್ಯಾಲ್ಯೂ ಮತ್ತು ನಿಮ್ಮ ರಿಸಲ್ಟ್ಸ್ಗಳಿಂದ ಆನ್ಸರ್ ಮಾಡಿ. ನೆನಪಿಡಿ, ಬೇರೆಯವರ ಮೇಲೆ ತಮಾಷೆ ಹಾಗೂ ಕಷ್ಟಪಟ್ಟು ದುಡಿದಿರುವ ಹಣ ಎರಡನ್ನು ತುಂಬ ಯೋಚಿಸಿ ಹಾರಿಸಬೇಕು. ದುಡ್ಡನ್ನು ಮೈಂಡಿನಲ್ಲಿ ಅಲ್ಲ, ಮನದಲ್ಲಿ ಇಟ್ಟುಕೊಳ್ಳಿ. ಜೀವನದಲ್ಲಿ ದುಡ್ಡು ಇಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಕಾರಿನಲ್ಲಿ ಪೆಟ್ರೋಲ್. ಒಂದು ಕಡೆ ಕಡಿಮೆನೂ ಅಲ್ಲ, ಒಂದು ಕಡೆ ಜಾಸ್ತಿನೂ ಅಲ್ಲ. ಯಾವುದು ನಿಮ್ಮ ಫ್ಯಾಷನ್ ಆಗಿದೆಯೋ ಅಂತ ಕೆಲಸಗಳನ್ನ ಮಾಡಿ, ದುಡ್ಡು ತಾನಾಗಿಯೇ ಬರುತ್ತೆ. ಇಲ್ಲಿ ಬ್ಯಾಂಕ್ ಒಂದು ಇಂತಹ ಜಾಗವಾಗಿದೆ. ನೀವು ಯಾವಾಗ ಪ್ರೂವ್ ಮಾಡುತ್ತೀರಾ ನಿಮಗೆ ಹಣದ ಅವಶ್ಯಕತೆ ಇಲ್ಲ ಅಂತ, ಅವಾಗ ನಿಮಗೆ ಅಲ್ಲಿಂದ ಹಣ ಸಿಗುತ್ತೆ. ಜೀವನದಲ್ಲಿ ದುಡ್ಡು ಇಲ್ಲ ಅಂದರೆ ದುಃಖವಾಗುತ್ತೆ, ಒಂದು ವೇಳೆ ಇದ್ದರೆ ಭಯವಾಗುತ್ತೆ. ಹಾಗೂ ನಿಮ್ಮ ಸ್ಯಾಲರಿ ಅಂದರೆ ನಿಮ್ಮ ಇನ್ಕಮ್, ಇದರಿಂದ ನಿಮಗೆ ಶ್ರೀಮಂತಿಕೆ ಬರುವುದಿಲ್ಲ. ನೀವು ಖರ್ಚು ಮಾಡುವ ರೀತಿ ನಿಮ್ಮನ್ನು ಶ್ರೀಮಂತರಾಗಿಸುತ್ತೆ. ದುಡ್ಡು ನಿಮ್ಮ ಜೀವನವನ್ನು ಸರಳವಾಗಿಸುತ್ತೆ ಹಾಗೂ ನಿಮ್ಮ ಟೈಮ್ ಅನ್ನ ಸೇವ್ ಮಾಡುತ್ತೆ. ನಿಮ್ಮ ಹತ್ತಿರ ದುಡ್ಡು ಇದ್ದರೆ ನೀವು ಲಕ್ಕಿಯೆಸ್ಟ್ ಪರ್ಸನ್. ಲೂಸರ್ಸ್ ಗಳು ರೀಸನ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತಾರೆ, ಅಲ್ಲಿಯೇ ವಿನರ್ಸ್ ಗಳು ದುಡ್ಡನ್ನ ಸಂಪಾದಿಸುತ್ತಾರೆ. ಕೆಲವರು ಅವರ ಹತ್ತಿರ ದುಡ್ಡು ಇದ್ದಾಗ ತಮ್ಮನ್ನು ತಾವೇ ಮರೆತು ಬಿಡುತ್ತಾರೆ. ಯಾವಾಗ ಅವರ ಹತ್ತಿರ ದುಡ್ಡು ಇರುವುದಿಲ್ಲವೋ ಅವರನ್ನ ಈ ಪ್ರಪಂಚ ಮರೆತು ಬಿಡುತ್ತೆ.